ವೆಲ್ಕಮ್ ಟು ಎಡು ಕರ್ನಾಟಕ. ಸೊ ಈಗ ತುಂಬಾ ಜನ ಎಲ್ಲ SSLC ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡ್ತಾ ಇರೋದು SSLC ಎಕ್ಸಾಮ್ 2. ಸೊ ಈ ಒಂದು ಪರೀಕ್ಷೆಯ ಫಲಿತಾಂಶವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳಿ ಸೊ ತುಂಬಾ ಜನ ಇವಾಗ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಅದರಲ್ಲೂ ಕೂಡ ಜೂನ್ 10ನೇ ತಾರೀಕು ಅಂದ್ರೆ ಇವತ್ತು ನಿಮ್ಮ SSLC ಸೆಕೆಂಡ್ ಎಕ್ಸಾಮ್ದು ರಿಸಲ್ಟ್ ನ ಬಿಡುಗಡೆ ಮಾಡ್ತಾರೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಇವತ್ತು ವೇಟ್ ಮಾಡ್ತಾ ಇದ್ರಿ. ಮತ್ತೆ ಎಲ್ಲಾ ಕಡೆ ನ್ಯೂಸ್ ಕೂಡ ಬರ್ತಾ ಇತ್ತು. ಸೊ ಹಾಗಾದ್ರೆ ಇವತ್ತು ಏನಾದ್ರು ರಿಸಲ್ಟ್ ಅನೌನ್ಸ್ ಆಗತ್ತಾ ಅಥವಾ ಇವತ್ತು ಆಗಿಲ್ಲ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಯಾವಾಗ ಸೆಕೆಂಡ್ ಎಕ್ಸಾಮ್ ಅಂದ್ರೆ ಎರಡನೇ ಪರೀಕ್ಷೆದು ಫಲಿತಾಂಶವನ್ನ ಯಾವಾಗ ಶಿಕ್ಷಣ ಇಲಾಖೆಯವರು ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸೊ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ಒಂದು ವಿಡಿಯೋನ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಸೊ ಈಗ ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಸೊ ಈಗ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿರೋ ತರ ನಿಮ್ಗೆ ಜೂನ್ 10ನೇ ತಾರೀಕು SSLC ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದಿಲ್ಲ. ಸೊ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ. ಸೊ ಜೂನ್ 20ನೇ ತಾರೀಕು ಸೊ ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗ್ಬಹುದು ಅಂತೇಳಿ ಒಂದು ಎಕ್ಸಾಕ್ಟ್ ಡೇಟ್ ಅನ್ನ ನಿಮ್ಗೆ ತಿಳಿಸಿದ್ದೆ. ಸೊ ಆದ್ರೆ ಇವತ್ತು ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇತ್ತು, ಇವತ್ತು ನಿಮ್ಗೆ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ ಅಂತೇಳಿ. ಸೊ ಆದ್ರೆ ಇವತ್ತು ನಿಮ್ಗೆ ರಿಸಲ್ಟ್ ಬರೋದಿಲ್ಲ. ಸೊ ನಿನ್ನೆ ವ್ಯಾಲ್ಯೂಯೇಷನ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಕೂಡ ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ ವಿತಿನ್ 1 ವೀಕ್ ಆದ್ರೂ ನಿಮಗೆ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಜೂನ್ 15ನೇ ತಾರೀಕು ನಂತರ ಮತ್ತೆ ಜೂನ್ 20ನೇ ತಾರೀಕು ಒಳಗಡೆ ನಿಮಗೆ ಸೊ ನೀವು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇವತ್ತು ಅಂತೂ ನಿಮಗೆ ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ. ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ, ಸೊ ನಿಮಗೆ ಇವತ್ತು ರಿಸಲ್ಟ್ ಏನು ಕೂಡ ಅನೌನ್ಸ್ ಆಗೋದಿಲ್ಲ. ಸೊ ಜೂನ್ 15ನೇ ತಾರೀಕು ನಂತರ ನಿಮಗೆ ಅನೌನ್ಸ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ಜೂನ್ 20ನೇ ತಾರೀಕು ಒಳಗಡೆ ಅಥವಾ ಜೂನ್ 20ನೇ ತಾರೀಕು ನಿಮಗೆ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಮತ್ತೆ ಈ ಒಂದು ವಿಡಿಯೋನ ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.